ಸಿನ್ಹಗಢ ಫೋರ್ಟ್ ಅಂತ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. एक साल हो गया. अच्छा था बहुत. इधर से मेरे को मेरा नया लाइफ मिला है. ನಿಂಬು ಜ್ಯೂಸ್ ಕುಡಿತೇವೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾವಿವತ್ತು ಬಂದಿರೋದು ಸಿನ್ಹಗಢ ಫೋರ್ಟ್ ಅಂತ. ಇದು ಪುಣೆಯಿಂದ ಸುಮಾರು 30 ಕಿಲೋಮೀಟರ್ ಇದೆ. ಬನ್ನಿ, ಸಿಂಹಗಢ ಅಂದರೆ ಏನು, ಏನೆಲ್ಲ ಇರುತ್ತೆ, ಹೇಗಿರುತ್ತೆ, ಟ್ರೆಕ್ಕಿಂಗ್ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ 5:30. ಫುಲ್ಲು ಕತ್ತಲಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ನೋಡ್ಬೋದು ಈಗ ಟೈಮ್ 6 ಗಂಟೆ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ತುಂಬ ಚೆನ್ನಾಗಿದೆ. ಸ್ನೇಹಿತರೆ ನೋಡ್ಬೋದು ವೆದರ್ ಹೇಗಿದೆ ಅಂತ. ಮಾನ್ಸೂನಲ್ಲಿ ಬಂದಿದ್ದೀವಿ ನೋಡಿ, ಹಂಗೆ ಮೋಡನೇ ಕೆಳಗಡೆ ಬಂದುಬಿಟ್ಟಿದೆ. ಮೋಡ ಕವಿದ ವಾತಾವರಣ ಎಷ್ಟು ಸೂಪರ್ ಆಗಿದೆ ಅಲ್ಲ. ಅದಕ್ಕೆ ಮಾರ್ನಿಂಗ್ ಟ್ರೆಕ್ಕಿಂಗ್ ಮಾಡಿದ್ರೆ ಈ ಥರ ಇರುತ್ತೆ. ಬ್ರೋ ಹೇಗಿದೆ, ಕೈಸಾ ಎಕ್ಸ್ಪೀರಿಯನ್ಸ್? ಬಹುತ್ ಅಚ್ಚಾ. ಸಿನ್ಹಾ ಫೋರ್ಟ್ಗೆ ಟ್ರೆಕ್ಕಿಂಗ್ ಏನಿಲ್ಲ ಅಂತಂದ್ರು 2 ಕಿಲೋಮೀಟರ್ ಮಾಡಬೇಕು ಕೆಳಗಡೆಯಿಂದ. ಹೆಂಗಿದೆ ಅಂತಂದರೆ ಎಕ್ಸ್ಪೀರಿಯೆನ್ಸು ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಮಾರ್ನಿಂಗೇ ನಾವು ಬಿಟ್ಟಿತ್ತು 5 ಗಂಟೆಗೆ. ಫುಲ್ಲು ಕತ್ಲು ಕಾಣಿಸ್ತಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಈಗ ಸ್ವಲ್ಪ ಬೆಣಕಾಗಿದೆ, ಸ್ವಲ್ಪ ಬೆಳಗ್ಗೆ ಆಗ್ತಾ ವಾತಾವರಣ ಅಂತೂ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತಂದರೆ ತೋರಿಸ್ತೀನಿ ನೋಡಿ. ಇದೇ ಸ್ವರ್ಗ ಆ ಥರ ಇದೆ ನೋಡಿ ಫ್ರೆಂಡ್ಸ್, ಹೆಂಗಿದೆ ಅಂತ. ಸೂಪರಾಗಿದೆ. ಅಲ್ಲಿ ಮೇಲೆಯಿಂದ ನೀರು ಹರ್ಕೊಂಬರ್ತಿರೋದಂತೂ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತಂದರೆ ನೋಡ್ಬೋದು. ಸೇಮು ಸ್ವರ್ಗ ಥರ ಫೀಲ್ ಆಗ್ತಿರೋ ಸಿನ್ಹಗಢ ಫೋರ್ಟ್ ಇದು. ಟ್ರೆಕ್ಕಿಂಗ್ ಯಾವ ಥರ ಇದೆ ಅಂತ ಜಬರ್ದಸ್ತ್ ಟ್ರೆಕ್ಕಿಂಗೆ, ಜಬರ್ದಸ್ತ್. ಕೃಷ್ಣ ನಂಗೆ ಕೇಳೋಣ. ಕೃಷ್ಣ ಹೆಂಗಿತ್ತು? ಇನ್ನ ಅರ್ಧನೂ ಬಂದಿಲ್ಲ, ನಾವು ಬರೀ ಹೋಗೋಣ. ಇನ್ನೂ ಅರ್ಧನೂ ಬಂದಿಲ್ಲ. ಆದರೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಮಾತ್ರ ಮಾನ್ಸೂನಲ್ಲಿ ಮಳೆ ಬೀಳ್ತಿದೆ. ಅದ್ರ ಮಧ್ಯೆ ಹಚ್ಚ ಹಸಿರು, ಆ ನೀರು, ಅಲ್ಲೆಲ್ಲೋ ದೂರದಲ್ಲಿ ಫಾಲ್ಸ್ ಸೌಂಡು ಹೆಂಗಿದೆ ಅಂತಂದರೆ ಮಾರ್ನಿಂಗು ಆ ಪಕ್ಷಿ ಸದ್ದು ಕೇಳ್ತಿದ್ರೆ ಇಲ್ಲೇ ಇದ್ದೋಗೋಣ ಅಂತ ಅನಿಸ್ತಿದೆ. ಅಷ್ಟು ಚೆನ್ನಾಗಿದೆ. ಮಾನ್ಸೂನ್ ಈಸ್ ಈಕ್ವಲ್ ಟು ಮಹಾರಾಷ್ಟ್ರ. ವಾಟ್ ಮಾನ್ಸೂನ್ ಈಸ್ ಈಕ್ವಲ್ ಟು ಮಹಾರಾಷ್ಟ್ರ. You want to enjoy monsoon? Come to Maharashtra. Again tell bro. If you really want to experience the monsoon, come in Maharashtra. Yeah, ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ನೋಡಿ, ರಿಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಇಲ್ಲೇ. ಹೇಗಿದೆ ಅಂತ ಎಷ್ಟು ಕಡಿತಾ ಇದೆ ಬೆಟ್ಟ ಅಂತ ನೋಡ್ಬೋದು. ಸ್ಟಾರ್ಟ್ ಆಗೋಗಿದೆ ರಿಯಲ್ ಟ್ರೆಕ್ಕಿಂಗ್. ಮದನ್ ಎಲ್ಲೆಲ್ಲೋ ಬರ್ತೀವಿ. ಹೆಂಗಿತ್ತು? ಚೆನ್ನಾಗಿತ್ತಾ? ಹಾಂ ಅಷ್ಟೇ. ನೋಡಿ ಹೆಂಗಿದೆ ವೆದರ್ ಅಂತ. ಅಚ್ಚಾ ಹೇ. ಟ್ರೆಕ್ಕಿಂಗೇ ಒಂದು ಮಜಾ ಅಂದರೆ ಆ ಟ್ರೆಕ್ಕಿಂಗ್ ಮಾಡ್ಕೊಂಬಂದು ಸಿಗೋ ಆ ಸ್ವರ್ಗನೇ ಇನ್ನೊಂದು ಥರ. ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಹೃದಯದಲ್ಲಿ ಎಷ್ಟೇ ನೋವಿರಲಿ, ಕಣ್ಣಲ್ಲಿ ಎಷ್ಟೇ ಕಣ್ಣೀರು ತುಂಬಿರಲಿ, ಆದರೆ ಅದಕ್ಕೆಲ್ಲ ಪರಿಹಾರ ಅಂದರೆ ಏನು ಗೊತ್ತಾ? ಈ ಥರ ಒಂದು ಟ್ರೆಕ್ಕಿಂಗು ಮಾಡಿದ್ರೆ ಅದರಲ್ಲಿ ಸಿಗೋ ಖುಷಿ ಎಷ್ಟೇ ನೋವಿದ್ರೂ ಪರವಾಗಿಲ್ಲ, ಎಲ್ಲವನ್ನ ಮರೆಸ್ಬಿಡುತ್ತೆ. ಅಷ್ಟು ತಾಕತ್ತು ಈ ಪ್ರಕೃತಿಗಿದೆ. ಅದಕ್ಕೆ ಹೆತ್ತ ತಂದೆ ತಾಯಿ ಮೊದಲನೇ ದೇವರಾದರೆ
ಎರಡನೇ ದೇವರೇ ಈ ನಮ್ಮ ಪ್ರಕೃತಿ. ಸೊ ಅದಕ್ಕೆ ಪ್ರಕೃತಿನ ನಾವು ಯಾವತ್ತೂ ಹಾಳು ಮಾಡಬಾರ್ದು. ಪ್ರಕೃತಿನ ಹಾಳು ಮಾಡಲಿಲ್ಲ ಅಂತಂದರೆ ನಮಗೆ ಎಲ್ಲ ಸಿಗೋದು ಪ್ರಕೃತಿಯಿಂದನೇ. ಏನೇ ಸಿಗಲಿ, ಒಂದು ಗಾಳಿ ಆಗಲಿ, ಒಂದು ಆಹಾರ ಆಗಲಿ, ಪ್ರತಿಯೊಂದು ನಮಗೆ ಸಿಗೋದು ಪ್ರಕೃತಿಯಿಂದ. ಸೊ ಅದರಿಂದ ಪ್ರಕೃತಿನ ಸೇಫಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಬನ್ನಿ ತೋರಿಸ್ತೀನಿ. ನನಗೆ ನೋಡಿ, ನಮಗಿಂತ ಬೇಗ ಬಂದುಬಿಟ್ಟಿದ್ದಾರೆ ಇವರಿಬ್ಬರು. ಕ್ಯೂ ಇतना ಜಲ್ದಿ ಯಾ ಈಸ್ ವೆರಿ एनर्जी एंड स्ट्रेंथ हैव मोर. कितने सुंदर जगह है सर. ट्रैकिंग कैसा है? फर्स्ट टाइम है सर? एक साल हो गया. एक साल. ओके. ट्रैकिंग कैसा है? अच्छा है. बड़ा मदन. जय श्री राम. ನಾವು ಹಂಗಂದ ತಕ್ಷಣ ಕರೆಕ್ಟಾಗಿ ಗಡ್ಡೆ ಸೌಂಡ್ ಕೇಳಿಸ್ತಿದೆ ಅಂತಂದರೆ ದೇವ್ರಿಗೆ ನಮ್ಮ ಶಬ್ದ ಕೇಳಿಸಿದೆ ಅಂತಲೇ ಅರ್ಥ. ನಿಜವಾಗ್ಲೂ ಅದು ಇಮ್ಯಾಜಿನ್, ಕಾಂಟ್ ಇಮ್ಯಾಜಿನ್. छत्रपति शिवाजी महाराज की जय, छत्रपति संभाजी महाराज की जय. ಹೆಂಗಿದೆ ಅಂತ ಅಂದರೆ ನಿಜವಾಗ್ಲೂ ಟ್ರೆಕ್ಕಿಂಗ್ ಏನಿಲ್ಲ ಅಂತಂದ್ರೂ 1 ಅವರಿಂದ ಮಾಡ್ತಿದ್ದೀವಿ. ಸುಸ್ತು ಆಗ್ತಿಲ್ಲ, ಮೇಲೆ ಪಿಕ್ ಪಾಯಿಂಟು ಸಿಗ್ತಿಲ್ಲ. ತುಂಬ ಮಸ್ತಾಗಿದೆ, ಸಖತ್ತಾಗಿದೆ. ಬೆಳಗ್ಗೆ ಅಂತೂ ಈ ಕಡೆ ಇನ್ನು ಮಾನ್ಸೂನು, ಮಹಾರಾಷ್ಟ್ರದಲ್ಲಿ ಮಾನ್ಸೂನು ಅಂತಂದರೆ ಟ್ರೆಕ್ಕಿಂಗ್ಗೆ 7 ಜೋಡಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ನೀವೇನಾದರೂ ಒಂದ್ಸಲಿ ಪುಣೆ ಸೈಡ್ ಬಂದಾಗ ಸಿಂಹಗಢ್ ಫೋರ್ಟ್ನ ಒಂದ್ಸಲಿ ಟ್ರೆಕ್ಕಿಂಗ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಾಡು ಮಳೆಯನು, ಮಳೆಯ ನೆನಪನು, ನೆನಪ ಹಸಿವನು ನೀಗುವ. Trekking is nice, buddies. ಫ್ರೆಂಡ್ಸ್ ನೋಡಿ, ಮೇಲೆಯಿಂದ ನೀರು ಯಾವ ಥರ ಹರ್ಕೊಂಬರ್ತಿದೆ ಅಂತ. ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ ನೀರು. ನಾನು ಅಂದ್ಕೊಂಡೆ ಸ್ವಲ್ಪ ಈಸಿಯಾಗಿ ಮುಗಿಸ್ಬೋದು ಅಂತ, ಆದರೆ ಮಳೆ ಬೀಳ್ತಾ ಇರೋದ್ರ ಕಾರಣ ಸ್ವಲ್ಪ ಜಾರುತ್ತೆ. ಅದರಿಂದ ನಾವು ಟ್ರೆಕ್ಕಿಂಗ್ ಬಂದಾಗ ಮೈನ್ ಥಿಂಗ್ ಏನಂತೀವಿ, ಯಾವ ಥರ ಇರಬೇಕು ಗೊತ್ತಾ, ಹುಷಾರಾಗಿ ಹತ್ತಬೇಕು. ಹೇಳ್ಬೇಕಂದ್ರೆ ನಾನೇ ಆವಾಗಲೇ ಜಾರು ಬಿದ್ದೋಗಿದ್ದೆ, ಆ ಥರ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮದನ್, ನಿಂದೇನಾದರೂ ಸಜೆಷನ್ಸ್? ಸಜೆಷನಾ? ಹಾಂ, ಕಣ್ಣು ಹೆಂಗಿಡ್ಕೊಳ್ಳೋದು ಸಾಕು, ಆ ಥರ ಆಗ್ಬಿಟ್ಟಿರುತ್ತೆ. ಆದರೆ ಅಮೇಝಿಂಗ್ ಅಂತ ಹೇಳ್ಬೋದು. ಏನಿಲ್ಲ ಅಂತಂದ್ರೂ ಕೊನೆ ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಇನ್ನೇನಿಲ್ಲ, ಒಂದು 100 ಮೀಟರ್ಸ್ ಮಾತ್ರ ಇದೆ ಅಷ್ಟೇ. 100 ಮೀಟರ್ಸ್ ಆದಮೇಲೆ ಸ್ವರ್ಗವು ಚೆನ್ನ, ನೋಡಲು ಚೆನ್ನ ಅಂತ ಬರುತ್ತೆ. ಹಿಂಗೋದ್ರೆ ಸ್ವಲ್ಪ ದೂರ ಆಗುತ್ತೆ. ಸೊ ವಿ ಫೈಂಡ್ ಒಂದು ಅರ್ಲಿಯೆಸ್ಟ್ ರೋಡ್. ಬಟ್ ದಿಸ್ ರೋಡ್ ಈಸ್ ಎ ವೆರಿ ಡಿಫಿಕಲ್ಟ್ ಫಾರ್ going up. I can't imagine this place because this is very beautiful. In morning, early morning we came. I didn't think such a good experience I got. So this place is very beautiful and amazing. Toughest road we are selected. See, jungle mein ja raha hu. When you came for trekking, maintain strength and doing jogging for every day for coming for trekking. ऐसा एक्सपीरियंस बहुत बढ़िया. इधर ही है आप? किधर से आएगा? अंबेगांव, पुणे. अंबेगांव पुणे. पुणे. कैसे है एक्सपीरियंस? बहुत बढ़िया है. फर्स्ट टाइम? अरे 10 बार हो गया मेरा. 10 ಬಾರ್ हो गया. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ನಮ್ಮ ಜೀವನದಲ್ಲಿ ಪ್ರಕೃತಿ ಒಂದು ಭಾಗ ಅಲ್ಲ, ಪ್ರಕೃತಿಯಲ್ಲಿ ನಾವೊಂದು ಭಾಗ. ಸೊ ಅದರಿಂದ ನಾವು ಪ್ರಕೃತಿನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಬೇಕು ಅಂತಂದರೆ, ಪ್ರಕೃತಿ ನಮ್ಗೆ ಏನೆಲ್ಲ ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ನೀರು, ಬೆಂಕಿ, ಸೂರ್ಯ, ಪ್ರತಿಯೊಂದು ಪ್ರಕೃತಿ ಕೊಟ್ಟಿದೆ ಅಂತಂದರೆ ಅದನ್ನು ನಾವು
ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು. ಸೊ ಎಲ್ಲಂದರೆ ಅಲ್ಲಿ ನೋಡಿ, ಎಲ್ಲಂದರೆ ಅಲ್ಲಿ ಪ್ಲಾಸ್ಟಿಕ್ ಹಾಕಿ ಪ್ರಕೃತಿನ ಹಾಳು ಮಾಡಬಾರ್ದು. ಟ್ರೆಕ್ಕಿಂಗ್ ನೋಡಿ ಹೆಂಗಿದೆ ಅಂತ, ಸ್ಟ್ರೇಂಜ್ ನೋಡಿ ಫ್ರೆಂಡ್ಸ್. ಫುಲ್ಲು ಮೇಲೆ ಬಂದುಬಿಟ್ಟಿದ್ದೀರಿ. ಕೆಳಗಡೆ ತುಂಬ ಬಿಸಿಲಿದೆ, ಆದರೆ ನಮಗೆ ಗೊತ್ತಾಗ್ತಿಲ್ಲ. ಯಾಕಂತಂದರೆ ನಾವು ಮೋಡಗಳ ಮಧ್ಯೆ ಇದ್ದೀವಿ ನೋಡಿ. ಅಲ್ಲಿ ದೂರದಲ್ಲಿ ಸ್ವಲ್ಪ ಬೆಣಕಿದೆಯಲ್ಲ, ಅದು ಬಿಸಿಲು ಬೀಳ್ತಿದೆ. ಸರ್ ಕೈಸೆ ಹೋ ಎಕ್ಸ್ಪೀರಿಯನ್ಸ್? अच्छा था बहुत. ಬಹುತ್ ಅಚ್ಚಾ. ನೋಡಿ ಮತ್ತೆ ಮೇಲೆ ಬಂದ ತಕ್ಷಣ ಮೋಡಗಳ ಸೆಂಟ್ರಲ್ಲಿ ಹಾಗೆ ತೇಲಾಡ್ತಾ ಇದ್ದೀವಿ, ಆ ಥರ ಇದೆ. ಸೊ ಮೋಡಗಳ ಮಡಿಲಲ್ಲಿ ನಾವು. ಸರ್ ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಕೈಸೆ? बहुत अच्छा है एक्सपीरियंस. और हम यूजली आते हैं अरवी का. कितना टाइम आएगा इधर? अभी शायद 12 या 13 बार है और इसका 5वीं छुट्टी बार है. हाउ इज योर एक्सपीरियंस? अच्छा. बहुत अच्छा है और इससे सब अच्छा होता है. यहाँ पे वीकली एक बार भी आ जाएंगे हाँ, तो बढ़िया हो जाता है सब. कैसे है सर एक्सपीरियंस? मैं जब सिंहगढ़ स्टार्ट किया था, हाँ मेरा वेट 120 किलो था. 2-2.5 घंटा तो बस ऊपर जाने में लगता था. सिंहगढ़ से मेरे को मेरा नया लाइफ मिला है. मैं अभी 80 किलो हूँ, मेरा 40 किलो वेट कम हुआ है. हाँ 150 से ज़्यादा बार सिंहगढ़ हुआ है मेरा. और अभी लगातार 45 दिन कर रहा हूँ मैं. आज 8वां दिन है. कंटिन्यू पाई था रोज ही? हाँ. अच्छा, वेरी गुड. और महाराष्ट्र के अंदर 250 से ज़्यादा ट्रैक हुए. जो भी आदमी ट्रैकिंग करेगा, बीपी शुगर भी नहीं होगा. ओके सर, लाइफ टाइम अपने फैमिली के साथ ಎಂಜಾಯ್ ಕರ್. स्ट्रांग बन के खड़ा रहेगा. धन्यवाद. ಥ್ಯಾಂಕ್ ಯು ಸರ್. ಫೈನಲಿ ವಿ ರೀಚ್ ಡೆಸ್ಟಿನೇಷನ್. ತುಂಬ ಸೂಪರಾಗಿತ್ತು. ನನಗಂತೂ ಒನ್ ಆಫ್ ದಿ ಬೆಸ್ಟ್ ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟು ಅರ್ಲಿ ಮಾರ್ನಿಂಗ್ ಅಂತೂ ಬಂದೇ ಇರಲಿಲ್ಲ. ವೆರಿ ಬ್ಯೂಟಿಫುಲ್. ನೋಡಿ ಫ್ರೆಂಡ್ಸ್, ಫೈನಲಿ ಬಂದು ರೀಚ್ ಆಗಿದ್ದೀವಿ. ಟ್ರೆಕ್ಕಿಂಗ್ ಮಾಡ್ಬೋದು, ಬಸ್ಸಲ್ಲೂ ಬರ್ಬೋದು, ಆ ಥರ ನೋಡಿ. ಫೈನಲಿ ರೀಚ್ ಆಗಿದ್ದೀವಿ. ಸಿಂಹಗಢನ ಮುಖ್ಯ ದ್ವಾರ ಇದು. ಏನೆಲ್ಲ ಮೇಲೆ ಬಂದಿದ್ದೀವಿ. ಈಗೇನಿಲ್ಲ ಅಂದರೂ ಟೈಮ್ 7:45 ಆಗಿದೆ. ಆದರೆ ಮೇಲೆ ಯಾವ ಥರ ಇದೆ ಅಂತಂದರೆ ನಮ್ಮ ಬಾಯಿಯಿಂದ ಹೊಗೆ ಬರ್ತಿದೆ, ಅಷ್ಟು ಕೋಲ್ಡ್ ಆಗಿದೆ. ಅದಕ್ಕೆ ಲಿಂಬು ಜ್ಯೂಸ್ ಕುಡಿತೇವೆ. ಕೆಳಗಡೆ ಅಂತೂ ಏನೂ ಕಾಣಿಸ್ತಾ ಇಲ್ಲ, ಯಾಕಂತಂದರೆ ಫುಲ್ಲು ಮೇಲೆ ಬಂದುಬಿಟ್ಟಿದ್ದೀವಿ. ಅದಕ್ಕೆ Hi Prithvi, hi friends. We started our Sinhagad trek this morning. Prithvi and Madan, Krishna, Sakib, Anirudh, myself. We are a team from Vigyan Ashram Pune. We came to Sinhagad Fort early in the morning, 5:30. We started trekking from the base. Stopping, waiting. Finally we reached the peak. You can see a lot of clouds, lot of people. Feels like we are in the heaven. We had wonderful lemon juice and refreshing lemon juice. We are sitting and enjoying the life. Bye bye. Next time. जिंदगी में कुछ भी नहीं है, एंजॉय करो. ಥ್ಯಾಂಕ್ ಯು ಸರ್. आजा बजाना शंकर. बीटिंग नहीं, तो बीटिंग रहता है ना, हमको बीटिंग में फ्लो में. ये अपने समुद्र मंथन में निकला हुआ एक रत्न है, 14 रत्नों में से. तो अपने हिंदू सनातन धर्म में इसको पवित्र माना है. तो हर जगह पे पूजा के पहले बैठक है. अभी हम लोग गढ़ पे लेके आते हैं कि शिवाजी महाराज के साथ शंख तो नहीं है हमारे पास, मावड़े वगैरह, बट हम तुतारी जैसा आवाज़ निकालते हैं. तुतारी जो उनका वादन था एक बड़ा सा, तो उसको हम सिमुलेट करते हैं इसके साथ. ಓಕೆ ಸರ್. जय शिवाजी, ಜೈ जय शिवाजी, जय भवानी. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಕೋಟೆ, ಶಿವಾಜಿ ಮಹಾರಾಜರ ಶೌರ್ಯಕ್ಕೆ ಸಾಕ್ಷಿಯಾದ ಕೋಟೆ. ಸಾವಿರಾರು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವ ಸುಂದರ ಪ್ರವಾಸಿ ತಾಣ ಇದು.
ಸಮುದ್ರ ಮಟ್ಟದಿಂದ ಸುಮಾರು 4300 ಅಡಿಗಳಷ್ಟು ಎತ್ತರದಲ್ಲಿರುವ ಈ ಕೋಟೆ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಸುಂದರ ಪ್ರದೇಶದಲ್ಲಿ ನೆಲೆಸಿದೆ. ಈ ಕೋಟೆಯನ್ನು ಇಂದಿನ ಕಾಲದಲ್ಲಿ ಕೊಂಡಾಣ ಕೋಟೆ ಎಂದು ಕರೆಯಲಾಗುತ್ತಿತ್ತು. ಈ ಯುದ್ಧದಲ್ಲಿ ಶಿವಾಜಿ ಮಹಾರಾಜರ ಸೇನೆಯ ಪರವಾಗಿ ಹೋರಾಡಿದ ಮಹಾನ್ ಯೋಧ ತಾನಾಜಿ ಮಾಳುಸರೆ ಅವರ ಸಾಹಸ ಇಂದಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿದೆ. ತಾನಾಜಿ ಮಾಳುಸರೆ ಅವರು ಶಿವಾಜಿ ಮಹಾರಾಜರ ಅತ್ಯಂತ ನಿಷ್ಠಾವಂತ ಮತ್ತು ಧೈರ್ಯಶಾಲಿ ಯೋಧರಲ್ಲಿ ಒಬ್ಬರು. ಫ್ರೆಂಡ್ಸ್, ಅಂತೂ ಇಂತೂ ಫೈನಲ್ ಆಗಿ ಮೇಲೆ ಬಂದಿದ್ದೀವಿ. ಮೇಲೆ ಯಾವ ಥರ ಇದೆ ಅಂತಂದರೆ, ಇದು ಫೋರ್ಟ್ ಅಲ್ವಾ. ತಾನಾಜಿ ಮಹಾರಾಜ್ ಅವರು ಇಲ್ಲಿ ಯಾವ ಥರ ಆಳ್ವಿಕೆ ಮಾಡ್ತಿದ್ರು ಅಂತಂದರೆ, ಯಾವುದೇ ಯುದ್ಧ ಬರಲಿ ಮೇಲಿಂದನೇ ನೋಡಿಬಿಟ್ಟು ಐಡೆಂಟಿಫೈ ಮಾಡ್ತಿದ್ರು. ಮೇಲೆ ಯಾವ ಥರ ಇದೆ ಅಂತಂದರೆ, ಯಾವುದೋ ಒಂದು ಊರಿಗೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಕೊಡ್ತಿದೆ. ಆ ಥರ ಇದೆ ಮೇಲೆ. ನಾನು ಅಂದ್ಕೊಂಡೇ ಇರಲಿಲ್ಲ ಮೇಲೆ ಇಷ್ಟೆಲ್ಲ ಜಾಗ ಇರುತ್ತೆ ಅಂತ. ಎಷ್ಟೊಂದು ಅಂಗಡಿಗಳಿದೆ, ನಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಆ ಥರ ಇದೆ, ನೋಡ್ಬೋದು. ನೀವು ಅಕಸ್ಮಾತ್ ಏನಾದರೂ ಒಂದು ಸಲ ಪುಣೆಗೆ ವಿಸಿಟ್ ಮಾಡಿದ್ರೆ ಸಿಂಹಗಢ ಫೋರ್ಟ್ ಅಂತ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮಗೆ ಸ್ವರ್ಗ ತೋರಿಸ್ತೀನಿ, ಬನ್ನಿ ನೋಡಿ. ಇದೆ ದೂರದಲ್ಲಿ ಬಿಸಿಲು ಬೀಳ್ತಿರೋದು ಕಾಣಿಸ್ತಿರ್ಬೋದು. ಎಲ್ಲೆಲ್ಲಿ ವೈಟ್ ಇದೆ ಅದೆಲ್ಲ ಬಿಸಿಲು ಬೀಳ್ತಿರೋದು. ಆದರೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ. ನಾವು ರಿಯಲ್ಲಾಗಿ ಬಂದು ನೋಡ್ತಿರೋ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಅಲ್ಲಿ ಮೋಡ ಹೋಗ್ತಿರೋದು, ಪಾಸ್ ಆಗ್ತಿರೋದು ಕಾಣಿಸ್ತಿರ್ಬೋದು. ಯಾವ ಥರ ಅಂತಂದರೆ, ನಮಗೆ ಪ್ರಕೃತಿ ಏನು ಕೊಡುತ್ತೋ ಬಿಡುತ್ತೋ, ಆದರೆ ಆನಂದ ಸಂತೋಷ ಮಾತ್ರ ಎವ್ರಿ ಟೈಮ್ ಕೊಡುತ್ತೆ. ನೀವು ಯಾವತ್ತೇ ಬನ್ನಿ, ನೋಡಿ ಅಲ್ಲಿ ಬಿಸಿಲು ಯಾವ ಥರ ಕೆಳಗಡೆ ಬೀಳ್ತಿದೆ ಅಂತ. ಇದೂ ಅಷ್ಟೇ, ಎಷ್ಟು ಸೂಪರಾಗಿದೆ ನೋಡಿ. ಸಿಂಹಗಢ ಫೋರ್ಟ್ ಅಂತ ಇದು. ಕೊಂಡಾಣ ಕೋಟೆಯನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿ ತಾನಾಜಿ ಮಾಳುಸರೆ ಅವರಿಗೆ ನೀಡಲಾಯಿತು. ಆ ಸಮಯದಲ್ಲಿ ಕೋಟೆ ಬಹಳ ಬಲಿಷ್ಠವಾಗಿತ್ತು. ತಾನಾಜಿ ಮತ್ತು ಅವರ ಸೈನಿಕರು ರಾತ್ರಿ ಸಮಯದಲ್ಲಿ ಕೋಟೆಯ ಕಠಿಣ ಗೋಡೆಗಳನ್ನು ಏರಿ ಒಳನುಗ್ಗಿದ್ದರು. ನಂತರ ಕೋಟೆಯಲ್ಲಿ ಭೀಕರ ಯುದ್ಧ ನಡೆಯಿತು. ತಾನಾಜಿ ಮಾಳುಸರೆ ಅವರು ಶತ್ರು ಸೇನಾಧಿಪತಿ ಉದಯಭಾನ್ ರಾಥೋಡ್ ಅವರೊಂದಿಗೆ ಭೀಕರವಾಗಿ ಹೋರಾಡಿದರು. ಹೋರಾಟದಲ್ಲಿ ತಾನಾಜಿ ವೀರಮರಣ ಹೊಂದಿದರು. ಇಲ್ಲಿ ತಾನಾಜಿ ಮಾಳುಸರೆ ಅವರ ಸ್ಮಾರಕ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಸಿಂಹಗಢ ಕೋಟೆ ಕೇವಲ ಇತಿಹಾಸ ಪ್ರಿಯರಿಗೆ ಮಾತ್ರವಲ್ಲ, ಟ್ರೆಕ್ಕಿಂಗ್ ಮತ್ತು ಪ್ರಕೃತಿ ಪ್ರಿಯರಿಗೂ ಇದು ಬಹಳ ಇಷ್ಟವಾದ ಸ್ಥಳ. ಫ್ರೆಂಡ್ಸ್, ಅಂತೂ ಇಂತೂ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ನಾನು ಟ್ರೆಕ್ಕಿಂಗ್ ಮಾಡ್ಕೊಂಬಂದೆ. ಮೇಲೆ ಇಷ್ಟು ವೆಹಿಕಲ್ಸ್ ಇರುತ್ತೆ ಅಂತ ಗೊತ್ತಿಲ್ಲ. ನೋಡಿ ಮೇಲೆ ಎಷ್ಟು ವೆಹಿಕಲ್ಸ್ ಇದೆ ಅಂತ. ತುಂಬ ಚೆನ್ನಾಗಿದ್ದಾರೆ ನಿಜವಾಗ್ಲೂ. ಆದರೆ ಈ ವ್ಲಾಗ್ನ ಅಂತೂ ಇಂತೂ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಇನ್ನೊಂದ್ಸಲಿ ಬಂದು ಇದನ್ನು ಪೂರ್ತಿ ವಿಸಿಟ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಎಲ್ಲ ಟ್ರೆಕ್ಕಿಂಗ್ ಆಯಿತು. ನಮ್ಮ ಪೃಥ್ವಿ ಅವರು ಬ್ಲಾಗರು ಫುಲ್ಲು ಸುಸ್ತಾಗ್ಬಿಟ್ಟು ಇವ್ನು ನಮ್ಮ ಮದನು, ಇವ್ನು ನನ್ನ ಬಡಿ ನಮ್ಮ ಸರ್ ನೋಡು ಫುಲ್ ಸೀರಿಯಸ್ ಆಗಿ ಹೋಗ್ತಾ ಅವ್ರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ.